ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಶ್ರೀ ಕಾಮಾಕ್ಷಿಗೆ ಸ್ವಾಗತ. ಇವತ್ತಿನ ಕ್ಲಾಸ್ ಒಳಗೆ ನಾವು SLC 2025 ಎಕ್ಸಾಮ್ಗೆ ಗಣಿತದಲ್ಲಿ ಬರ್ತಕ್ಕಂಥ ವರ್ಗ ಸಮೀಕರಣದ ಪ್ರಮುಖ ಪ್ರಶ್ನೆಗಳನ್ನು ನೋಡೋಣಂತ್ರಿ. ನನ್ನ ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನನ್ನ ಕ್ಲಾಸ್ ನಿಮ್ಗೆ ಲೈಕ್ ಆತಂದ್ರೆ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿರಿ. ವರ್ಗ ಸಮೀಕರಣದೊಳಗೆ ಏನೇನು ಮೇನ್ ಪಾಯಿಂಟ್ಸ್ ಬರ್ತಾವೆ, ಏನೇನು ಫಾರ್ಮುಲಾ ಏನು ಅನ್ನೋದನ್ನು ವರ್ಗ ಸಮೀಕರಣ ಫುಲ್ ಡೀಟೇಲ್ ಒಂದು ಶಾರ್ಟಾಗಿ ನೋಡೋಣ. ಫುಲ್ ಇಂಪಾರ್ಟೆಂಟ್ ಕ್ಲಾಸ್ ರೀ. ಇದೊಂದು ಕ್ಲಾಸ್ ನೋಡಿದ್ರೆ ನೀವು ಇದ್ರ ಮೇಲೆ ಯಾವ ಬೇಕಾದ್ರೂ ಲೆಕ್ಕನೂ ನೀವು ಮಾಡ್ಕೋಬೋದು. ಹಂಗಂದ್ರೆ ವರ್ಗ ಸಮೀಕರಣ ಇದನ್ನು ಆಂಗ್ಲ ಭಾಷೆದೊಳಗೆ ಕ್ವಾಡ್ರಾಟಿಕ್ ಇಕ್ವೇಷನ್ ಅಂತ ಕರೀತಾರೆ. ವರ್ಗ ಸಮೀಕರಣ ಯಾವ ರೂಪದೊಳಗಿರ್ತೈತೆ ರೀ? x² + bx + c = 0 ರೂಪದೊಳಗಿದ್ರೆ ಯಾವುದೇ ಒಂದು ಸಮೀಕರಣ x² + bx + c = 0 ರೂಪದೊಳಗಿದ್ರೆ ಅದನ್ನು ವರ್ಗ ಸಮೀಕರಣ ಅಂತಾರೆ. ಹಂಗಂದ್ರೆ ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯೋ ಸೂತ್ರ ಯಾವುದು? x = -b ± √b² - 4ac / 2a. ಹೌದಾ? ಹಂಗಂದ್ರೆ ವರ್ಗ ಸಮೀಕರಣದಾಗ ಶೋಧಕ ಇದ್ರೊಳಗೆ ಇದಕ್ಕೆ ಡಿಸ್ಕ್ರಿಮಿನೆಂಟ್ ಅಂತ ಕರ್ತಾರೆ. ಇದನ್ನು ಡೆಲ್ಟಾ ಅಂತಕ್ಕಂಥ ಸಂಕೇತದಿಂದ ಸೂಚಿಸ್ತಾರೆ. ಡೆಲ್ಟಾ = b² - 4ac. ಈ ಡೆಲ್ಟಾ = b² - 4ac ನಾವು ಮೂಲಗಳ ಸ್ವಭಾವ ಅಂದರೆ ನೇಚರ್ ಆಫ್ ದ ರೂಟ್ಸ್ನ ಫೈಂಡ್ ಔಟ್ ಮಾಡ್ತೀವಿ. ಯಾವ ರೀತಿ ಮಾಡ್ತೀವಿ? ಇಫ್ ಡೆಲ್ಟಾ = 0, ಡೆಲ್ಟಾ ಏನಾರ 0 ಇದ್ರೆ ಎರಡು ಸಮನಾದ ವಾಸ್ತವ ಮೂಲಗಳನ್ನು ಹೊಂದಿರ್ತದೆ. ಅಂದ್ರೆ ಮೂಲಗಳು ಡೆಲ್ಟಾದ ಬೆಲೆ ಏನಾರ ಇದ್ರೊಳಗೆ ನಾವು a² + bx + c = 0 ನಮ್ಗೆ a ಬೆಲೆ, b ಬೆಲೆ, c ಬೆಲೆ ಸಿಗ್ತೈತಾ? ಇದನ್ನು ಇದ್ರೊಳಗೆ ಡೆಲ್ಟಾ = b² - 4ac ಇದ್ರೊಳಗೆ ಬೆಲೆಯನ್ನು ತುಂಬಿದಾಗ ಏನಾದರೂ ಡೆಲ್ಟಾ ಬೆಲೆ ಏನಾರ 0 ಬಂದ್ರೆ ಅವಾಗ ಏನಾಗ್ತಾವು? ಮೂಲಗಳು ವಾಸ್ತವ ಮತ್ತು ಸಮನಾಗಿರ್ತಾವು. ಒಂದು ವೇಳೆ ಡೆಲ್ಟಾದ ಬೆಲೆ 0ಕ್ಕಿಂತ ದೊಡ್ಡದು ಬಂದ್ರೆ ಡೆಲ್ಟಾ > 0, ಎರಡು ಭಿನ್ನವಾದ ವಾಸ್ತವ ಮೂಲಗಳನ್ನ ಹೊಂದಿರ್ತಾವು. ಅಂದ್ರೆ ಮೂಲಗಳು ಯಾವ ರೀತಿ ಇರ್ತಾವು? ವಾಸ್ತವ ಮತ್ತು ಭಿನ್ನವಾಗಿರ್ತಾವು. ಒಂದು ವೇಳೆ ಡೆಲ್ಟಾದ ಬೆಲೆ 0ಕ್ಕಿಂತ ಚಿಕ್ಕದಿದ್ರೆ ಅವಾಗ ಯಾವುದೇ ವಾಸ್ತವ ಮೂಲಗಳನ್ನು ಹೊಂದಿಲ್ಲ ಅಂತ ಅರ್ಥ. ಅಂದ್ರೆ ಮೂಲಗಳು ಏನಿರ್ತಾವು? ಸಮ್ಮಿಶ್ರವಾಗಿರ್ತಾವೆ. ಇಫ್ ಡೆಲ್ಟಾ = 0, ರೂಟ್ಸ್ ಆರ್ ರಿಯಲ್ ಆ್ಯಂಡ್ ಈಕ್ವಲ್, ಇಟ್ ಮೀನ್ಸ್ ಕೋಇನ್ಸಿಡೆಂಟ್ ಆಗಿರ್ತಾವೆ. If delta is greater than 0, roots are real and distinct. If delta is less than 0, roots are imaginary and unequal. ಹೌದಾ? ಈಗ ನಾನು ಹೇಳಿದೆ x² + bx + c = 0. ಹೌದಾ? ಇದ್ರೊಳಗೆ ಆಲ್ಫಾ ಮತ್ತು ಬೀಟಾಗಳು ಮೂಲಗಳು ಅಥವಾ ಶೂನ್ಯಗಳಾದಾಗ ಆಲ್ಫಾ ಮತ್ತು ಬೀಟಾಗಳು ಮೂಲಗಳನ್ನು ಅಂತ ನಾವು ತಗೊಂಡ್ರೆ ಇಫ್ ಆಲ್ಫಾ ಆ್ಯಂಡ್ ಬೀಟಾ ಆರ್ ದ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಷನ್, ದೆನ್ ಅವಾಗ ಮೂಲಗಳ ಮೊತ್ತ ನೋಡ್ರಿ. ಮೂಲಗಳು ಅಂದ್ರೆ x² + bx + c = 0ದೊಳಗೆ ಆಲ್ಫಾ ಮತ್ತು ಬೀಟಾಗಳು ಏನಾಗ್ತಾವದ ಮೂಲಗಳು ಅಂತ ತಗೊಂಡಾಗ ಆ ಮೂಲಗಳ ಮೊತ್ತ ಏನಾಕೈತಿ? ಸಮ್ ಆಫ್ ರೂಟ್ಸ್ ಆಲ್ಫಾ + ಬೀಟಾ = -b/a. ಇದು ಮೇನ್ ಇಂಪಾರ್ಟೆಂಟ್ ಸೂತ್ರ, ಇದನ್ನ ನೆನ್ಪಿಡ್ಬೇಕು. ಮೂಲಗಳ ಗುಣಲಬ್ಧ ಏನಾಕೈತಿ? ಪ್ರಾಡಕ್ಟ್ ಆಫ್ ರೂಟ್ಸ್ ಏನಾಕೈತಿ? ಆಲ್ಫಾ × ಬೀಟಾ = c / a. ನೋಡ್ರಿ, ಮೂಲಗಳ ಮೊತ್ತ -b/a, ಮೂಲಗಳ ಗುಣಲಬ್ಧ c / a. ಹಂಗಂದ್ರೆ ಈಗ ನಾವು ಆಲ್ಫಾ ಮತ್ತು ಬೀಟಾಗಳು ಮೂಲಗಳನ್ನು ತಗೊಂಡ್ವಿ. ಆ ಮೂಲಗಳನ್ನು ಉಪಯೋಗಿಸ್ಕೊಂಡು ನಾವೊಂದು ವರ್ಗ ಸಮೀಕರಣನೂ ಬರೀಬೋದು. ಎರಡು ಮೂಲಗಳನ್ನು ಉಪಯೋಗಿಸ್ಕೊಂಡು ಈಗ ನಮ್ಗೆ ಬರೀ ವರ್ಗ ಸಮೀಕರಣವನ್ನು ಕೊಟ್ಟಿರಂಗಿಲ್ಲ. ನಾವು ಆ ವರ್ಗ ಸಮೀಕರಣ ಬರಿಬೇಕು ಅಂದ್ರೆ ಆಲ್ಫಾ ಮತ್ತು ಬೀಟಾಗಳು ಆ ಮೂಲಗಳನ್ನು ಉಪಯೋಗಿಸ್ಕೊಂಡು ನಾವು ವರ್ಗ ಸಮೀಕರಣವನ್ನು ಬರಿಬೋದು. ಯಾವ ರೀತಿ ಬರಿಬೋದು ಅಂದ್ರೆ ನೋಡ್ರಿ, ಆಲ್ಫಾ ಮತ್ತು ಬೀಟಾಗಳು ಮೂಲಗಳಾಗಿರುವ ವರ್ಗ ಸಮೀಕರಣ ಬರೀರಿ ಅಂದ್ರೆ x² - ಮೂಲಗಳ ಮೊತ್ತ × x + ಮೂಲಗಳ ಗುಣಲಬ್ಧ = 0. x² - ಆಲ್ಫಾ + ಬೀಟಾ × x + ಆಲ್ಫಾ × ಬೀಟಾ = 0 ಬರೆದ್ರೆ ಅವಾಗ ನಮ್ಗೆ ವರ್ಗ ಸಮೀಕರಣ ಸಿಗ್ತೈತಿ. ಈ ರೀತಿ ನಾವು ಮೂಲಗಳನ್ನು ಕೊಟ್ಟಾಗೂ ಸತಿಗೆ ನಾವು ಒಂದು ವರ್ಗ ಸಮೀಕರಣವನ್ನು ರಚನೆ ಮಾಡ್ಬೋದು. ನೋಡ್ರಿ, ಯಾವ ರೀತಿ ಮಾಡ್ಬೋದು ಅಂದ್ರೆ ಒಂದು x² ಬರೆದು x² - ಮೂಲಗಳ ಮೊತ್ತ × x + ಮೂಲಗಳ ಗುಣಲಬ್ಧ = 0 ಮಾಡಿದ್ರೆ ಇದು ಬರೋದು ಏನ್ರಿ? ಇದು ಒಂದು ವರ್ಗ ಸಮೀಕರಣವನ್ನು ರಚನೆ ಮಾಡಿದ್ವಿ ನಾವು. ಇದು x² - ಸಮ್ ಆಫ್ ರೂಟ್ಸ್ × x + ಪ್ರಾಡಕ್ಟ್ ಆಫ್ ರೂಟ್ಸ್ = 0. x² - ಆಲ್ಫಾ + ಬೀಟಾ × x + ಆಲ್ಫಾ × ಬೀಟಾ = 0. ನೋಡ್ರಿ, ಇಷ್ಟು ಏನಿದು ವರ್ಗ ಸಮೀಕರಣದ ಮೇಲೆ ಬರ್ತಕ್ಕಂಥ ಮೇನ್ ಪಾಯಿಂಟ್ಸ್, ಮೇನ್ ಸೂತ್ರ ಏನಾದರೂ ತಿಳ್ಕೊರಿ. ಇದು ಇಷ್ಟು ಎಕ್ಸಾಮಿಗೆ ನೀವು ಇದಿಷ್ಟು ತಿಳ್ಕೊಂಡ್ರೆ ನೀವು ಇದ್ರ ಮೇಲೆ ಬರೋ ಲೆಕ್ಕವನ್ನು ಈಸಿಯಾಗಿ ಮಾಡ್ಬೋದು. ವರ್ಗ ಸಮೀಕರಣದ ಮೇಲೆ ಯಾವ್ಯಾವ ರೀತಿ ಕ್ವಶನ್ಸ್ ಕೇಳ್ತಾರಂತ ನೋಡೋಣ. ಹಂಗಂದ್ರೆ ಫಸ್ಟ್ ಕ್ವಶನ್ ಏನು ಕೇಳಾರಿ? x × 2 + x = 3
ಈ ಸಮೀಕರಣವನ್ನು ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ವ್ಯಕ್ತಪಡಿಸಿ. ಎಕ್ಸ್ಪ್ರೆಸ್ ದ ಇಕ್ವೇಷನ್ x ಇಂಟು 2 ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 3 ಇನ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಎ ಕ್ವಾಡ್ರಾಟಿಕ್ ಇಕ್ವೇಷನ್. ಕ್ವಾಡ್ರಾಟಿಕ್ ಇಕ್ವೇಷನ್ ಅಂತ ಸ್ಟ್ಯಾಂಡರ್ಡ್ ಫಾರ್ಮ್ ಒಳಗೆ ಬರೀಬೇಕು. ಸ್ಟ್ಯಾಂಡರ್ಡ್ ಫಾರ್ಮ್ ಇದು 1 ಮಾರ್ಕ್ಸಿನ ಕ್ವಶನ್. ಹಾಗಂದ್ರೆ ನೀವು ಸ್ಟ್ಯಾಂಡರ್ಡ್ ಫಾರ್ಮ್ ಕೇಳಾರಲ್ಲ, ವರ್ಗ ಸಮೀಕರಣದ ಆದರ್ಶ ರೂಪ ಕೇಳಾರಲ್ಲ. ವರ್ಗ ಸಮೀಕರಣ ಆದರ್ಶ ರೂಪ ಅಂದರೆ ಹೆಂಗೆ ಇರ್ತದೆ? a² ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0 ರೂಪದೊಳಗಿದ್ರೆ ಅದನ್ನು ವರ್ಗ ಸಮೀಕರಣದ ಆದರ್ಶ ರೂಪದೊಳಗೆ ಐತೆ ಅಂತ ಹೇಳ್ತಾರೆ. ಆದರೆ ಇದು ax² ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0 ರೂಪದೊಳಗಿಲ್ಲ. ಹಾಗಂದ್ರೆ ನಾವು ಇವಾಗ ಇದನ್ನು ax² ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0 ರೂಪದೊಳಗೆ ಬರೀಬೇಕು. ಅವಾಗ ಇದು ಒಂದು ಆದರ್ಶ ರೂಪ ಆಗ್ತೈತಿ. ಹಾಗಾದ್ರೆ ಹೆಂಗೆ ಮಾಡ್ಬೇಕಪ್ಪ ಇದನ್ನ ನೋಡ್ರಿ. x ಇಂಟು 2 ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 3. ಹೌದಾ? ಕ್ವಶನ್ನೇ ಕೊಟ್ಟಾರ. ಇದನ್ನು ನಾವು ಯಾವ ರೂಪದಾಗ ಬರೀಬೇಕು? ax² ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0 ಬರೀಬೇಕು. ಹಾಗಂದ್ರೆ ಇದನ್ನ ಬ್ರ್ಯಾಕೆಟ್ ಬಿಡಿಸ್ರಿ ಮೊದಲು. x ಇಂಟು 2 ಅಂದ್ರೆ 2x ಪ್ಲಸ್ x ಇಂಟು x² ಇಸ್ ಈಕ್ವಲ್ ಟು 3. ಹೌದಾ? ಈ x²ಅನ್ನು ಇಲ್ಲಿ ಬರ್ತೀವಿ ನೋಡಿರಿ. x² ಆ್ಯಸ್ ಇಟ್ ಈಸ್ ಬರೀರಿ. ಪ್ಲಸ್ 2x ಐತಲ್ಲ 2x ಹಂಗೆ ಬರೀರಿ. ಈ ಪ್ಲಸ್ 3 ಈ ಕಡೆ ಬಂದರೆ ಏನಾಕೈತಿ? -3 ಇಸ್ ಈಕ್ವಲ್ ಟು 0. ಇಷ್ಟು ಬರೆದ್ರೆ ಸಾಕು, ನಿಮ್ಗೆ 1 ಮಾರ್ಕ್ಸ್ ಕೊಡ್ತಾರೆ. ಇದು ನೋಡ್ರಿ ax² ಪ್ಲಸ್ bx ಪ್ಲಸ್ c ರೂಪದೊಳಗೆ ಐತಿಲ್ರಿ. ಹಂಗಂದ್ರೆ ಇದು ವರ್ಗ ಸಮೀಕರಣದ ಆದರ್ಶ ರೂಪದೊಳಗೆ ಐತಿ ಅಂತ ಅರ್ಥ. ಹೌದಾ? ತಿಳಿತಾ ಇದೆ ಎಲ್ಲರಿಗೂ? ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇದನ್ನು 1 ಮಾರ್ಕ್ಸಿನ ಕ್ವಶನ್. 2x² ಮೈನಸ್ 4x ಪ್ಲಸ್ 3 ಇಸ್ ಈಕ್ವಲ್ ಟು 0. ಈ ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿಯಿರಿ. ನೋಡ್ರಿ, ನಿನ್ನೆ ನಾನು ಹೇಳ್ಕೊಟ್ಟಿನಿ. ನಾನು ನಿಮ್ಗೆ ಶೋಧಕ ಅಂದರೆ ಯಾವ ರೀತಿ ಇರ್ತೈತಿ. ಯಾವ ಶೋಧಕ ಅಂದ್ರೆ ಫೈಂಡ್ ದ ಡಿಸ್ಕ್ರಿಮಿನೆಂಟ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಷನ್ 2x² ಮೈನಸ್ 4x ಪ್ಲಸ್ 3 ಇಸ್ ಈಕ್ವಲ್ ಟು 0. ಹೌದಾ? ಈಗೇನು ಕೊಟ್ಟಾರೆ? 2x² ಮೈನಸ್ 4x ಪ್ಲಸ್ 3 ಇಸ್ ಈಕ್ವಲ್ ಟು 0. ಹೌದಾ? ಇದು ಯಾವ ರೂಪದಾಗ ಐತಿ? x² ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ ಟು 0. ಇಲ್ಲಿ a ಅಂದರೆ ಎಷ್ಟೈತ್ರಿ? a ಅಂದ್ರೆ ಎಷ್ಟೈತ್ರಿ? a ಅಂದರೆ 2. ಹೌದಾ? b ಅಂದರೆ ಏನೈತಿ? ಇಲ್ಲಿ ನೋಡ್ರಿ ಪ್ಲಸ್ ಐತಿ, ಇಲ್ಲಿ ಮೈನಸ್ ಐತೆ ಅಂದ್ರೆ b ಅಂದರೆ ಎಷ್ಟು ಬರ್ತೈತಿ ಈಗ? -4. c ಇಸ್ ಈಕ್ವಲ್ ಟು ಎಷ್ಟು ಬಂತು? 3. ಹೌದಾ? ಹಾಗಂದ್ರೆ ಶೋಧಕ ಅಂದ್ರೆ ನಿನ್ನೆ ಕ್ಲಾಸ್ನಾಗ ಹೇಳ್ಕೊಟ್ಟಿದ್ದೆ. ಶೋಧಕ ಅಂದ್ರೆ ಡೆಲ್ಟಾ ಇಸ್ ಈಕ್ವಲ್ ಟು b² ಮೈನಸ್ 4ac. ಹೌದಾ? ಡೆಲ್ಟಾ ಇಸ್ ಈಕ್ವಲ್ ಟು b² ಮೈನಸ್ 4ac. ಹೌದಾ? ಡೆಲ್ಟಾ ಇಸ್ ಈಕ್ವಲ್ ಟು b² ಅಂದ್ರೆ ಏನಾಯ್ತು? b² ಅಂದ್ರೆ ಡೆಲ್ಟಾ ಇಸ್ ಈಕ್ವಲ್ b² ಅಂದ್ರೆ -4² ಮೈನಸ್ 4 a ಅಂದ್ರೆ 2 ಇಂಟು c ಅಂದ್ರೆ 3. ಹೌದಾ? 4 4 16 ಮೈನಸ್ ಇಂಟು ಮೈನಸ್ ಪ್ಲಸ್ 16 ಆಯ್ತು. ಮೈನಸ್ 4 2 8 8 3 ಎಷ್ಟು ರೀ? 24. 24ರಾಗ 16 ಕಳೆದ್ರೆ 8. ಯಾವ 8 ಬರೀಬೇಕು ರೀ? -8. ದೊಡ್ಡ ಸಂಖ್ಯೆ ಹಿಂದೆ ಯಾವ ಚಿಹ್ನೆ ಇರ್ತದಲ್ಲ ಅದು ಬರೀಬೇಕು. ಡೆಲ್ಟಾ ಇಸ್ ಈಕ್ವಲ್ ಟು -8 ಅನ್ನೋದು ಆನ್ಸರ್. ತಿಳಿತಾ ಇದೆ? ಇದರೊಳಗೆ ಏನರ ಡೌಟ್ ಐತಿ? ನೆಕ್ಸ್ಟ್ 2 ಮಾರ್ಕ್ಸಿನ ಕ್ವಶನ್. ವರ್ಗ ಸಮೀಕರಣದೊಳಗೆ 2 ಮಾರ್ಕ್ಸಿಂದ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ನೋಡ್ರಿ. ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಬಿಡಿಸಿ. 3x ಪ್ಲಸ್ y is equal to 12 and x plus y is equal to 6. Solve the given pair of linear equation. ನೋಡ್ರಿ, ಇದನ್ನ ಸಾಲ್ವ್ ಮಾಡಬೇಕು. ಸಾಲ್ವ್ ಮಾಡೋದಂದ್ರೆ ಏನು? ಎಕ್ಸ್ ಮತ್ತು y ಬೆಲೆಯನ್ನು ಕಂಡುಹಿಡಬೇಕು. ಒಂದು ಸಮೀಕರಣವನ್ನು ಬಿಡಿಸ್ರಿ ಅಂದ್ರೆ ಅದರ ಅರ್ಥ ಏನು? ಎಕ್ಸ್ ಮತ್ತು y ಬೆಲೆಯನ್ನು ಕಂಡುಹಿಡಬೇಕು. ಹೌದಾ? ಎಕ್ಸ್ ಮತ್ತು y ಬೆಲೆಯನ್ನು ಯಾವ ರೀತಿ ಕಂಡುಹಿಡಿತೀರಿ? ಮೊದಲು ಲೆಕ್ಕ ಹಚ್ಕೋರಿ. ನೋಡ್ರಿ, 3x ಪ್ಲಸ್ y is equal to 12, x ಪ್ಲಸ್ y is equal to 6. ಹೌದಾ? ಈಗ ಇದನ್ನು ಇವೆರಡನ್ನೂ ಏನು ಮಾಡಬೇಕು? ಇವಾಗ ಫಸ್ಟ್ ಕಳಿಬೇಕು. ಎರಡನ್ನ ಕಳೆದಾಗ ಅಂದ್ರೆ ಸಬ್ಸ್ಟ್ರಾಕ್ಷನ್ ಮಾಡ್ಬೇಕು ರೀ. ಸಬ್ಸ್ಟ್ರಾಕ್ಟಿಂಗ್. ನೋಡಿರಿ, ಎರಡನ್ನೂ ಮೈನಸ್ ಮಾಡಬೇಕು. ಮೈನಸ್ ಮಾಡೋದಂದ್ರೆ ಏನು? ಎಲ್ಲ ಕಡೆಯೂ ಇಲ್ಲಿ ಪ್ಲಸ್ ಇದ್ರೆ ಮೈನಸ್, ಪ್ಲಸ್ ಇದ್ರೆ ಮೈನಸ್ ಹಚ್ಕೋಬೇಕು. ಹೌದಾ? 3x ಒಳಗೆ 1x ಕಳೆದ್ರೆ ಎಷ್ಟು ಬರ್ತೈತಿ? 2x. ಈ y ಏನಾಯ್ತು? ಕ್ಯಾನ್ಸಲ್ ಆಯ್ತು. ಇಲ್ಲಿ ಈಸ್ ಈಕ್ವಲ್ ಟು 12ರಾಗ 6 ಕಳಿಬೇಕು. ಇಲ್ಲಿ ಪ್ಲಸ್ ಇರ್ತೈತಿ, ಇಲ್ಲಿ ಮೈನಸ್. ಯಾವಾಗೂ ನಾವು ಕೆಳಗೆ ಏನು ಚೇಂಜ್ ಮಾಡ್ಕೊಂಡಿರ್ತೀವಲ್ಲ ಚಿಹ್ನೆ ಅದನ್ನು ನೋಡಬೇಕು. 12ರಾಗ 6 ಕಳೆದ್ರೆ 6. ಎಕ್ಸ್ ಈಸ್ ಈಕ್ವಲ್ ಟು 6 ಭಾಗಲೆ ಇದು ಗುಣಾಕಾರ ಐತಿ, ಈ ಕಡೆ ಬಂದರೆ ಭಾಗಕಾರ ಆಯ್ತು. 2 1 2 3 ಎಕ್ಸ್ ಈಸ್ ಈಕ್ವಲ್ ಟು 3. ಎಕ್ಸಿದ ಬೆಲೆ ಕಂಡುಹಿಡಿದ್ರಿ. ಈಗ ನೀವು y ಬೆಲೆ ಕಂಡುಹಿಡಬೇಕು. ಹೆಂಗೆ ಕಂಡುಹಿಡ್ತೀರಿ y ಬೆಲೆ? ಈ ಎಕ್ಸ್ ಈಸ್ ಈಕ್ವಲ್ ಟು 3 ಬೆಲೆಯನ್ನು ಯಾವುದಾರು ಎರಡೂದ್ರ ಒಂದು ಸಮೀಕರಣದಾಗ ಬೆಲೆಯನ್ನು ತುಂಬಬೇಕು. ಬೆಲೆಯನ್ನು ತುಂಬಿ ಅದು ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಅದು ಬರ್ತೈತೆ ಆನ್ಸರ್. ನೋಡಿರಿ, x ಪ್ಲಸ್ y is equal to 6 ಐತಲ್ಲ, ಇದ್ರೊಳಗೆ ನಾನು x ಈಕ್ವಲ್ ಟು 3 ಬೆಲೆನ ಆದೇಶಿಸ್ತೀನಿ. ಇಲ್ಲಿ ಬರೀರಿ, x ಈಕ್ವಲ್ ಟು 3 ಬೆಲೆಯನ್ನು ಸಮೀಕರಣದಲ್ಲಿ ಆದೇಶಿಸಿದಾಗ ಅಂದ್ರೆ x 3 ಹಾಕ್ತೀನಿ, ಪ್ಲಸ್ y ಹಂಗೆ ಹೇಳ್ರಿ, ಈಸ್ ಈಕ್ವಲ್ ಟು 6. y ಈಸ್ ಈಕ್ವಲ್ ಟು 6 ಪ್ಲಸ್ 3 ಕಡೆ ಬಂದ್ರೆ -3. y ಈಸ್ ಈಕ್ವಲ್ ಟು 6 ಆಗಿ 3 ಕಳೆದ್ರೆ 3.
ನೋಡಿರಿ ಈ ರೀತಿ ನಾವು ಒಂದು ಸಮೀಕರಣವನ್ನು ಬಿಡಿಸೋದು. ಒಂದು 2 ಸಮೀಕರಣ ಜೋಡಿಗಳನ್ನು ಕೊಟ್ಟಾಗ ಅದನ್ನು ಬಿಡಿಸಿ ಎಕ್ಸ್ ಮತ್ತು ವಾಯ್ ಬೆಲೆಯನ್ನು ಕಂಡುಹಿಡಬೇಕು. ಬಿಡಿಸ್ರಿ ಅಂದರೆ ಎಕ್ಸ್ ಮತ್ತು ವಾಯ್ ಬೆಲೆಯನ್ನು ಕಂಡುಹಿಡಬೇಕು. ನೋಡಿರಿ ಮತ್ತು ಯಾವುದು ವರ್ಗ ಸಮೀಕರಣದೊಳಗೆ ಯಾವ ರೀತಿ ಕ್ವಶನ್ಸ್ ಕೇಳ್ಯಾರಂದ್ರೆ, ಈ ರೇಖಾತ್ಮಕ ಸಮೀಕರಣ ಜೋಡಿಗೆ ಪರಿಹಾರವನ್ನು ಕಂಡುಹಿಡಿಯಿರಿ. ಈಗೇನು ನಾವು ಮಾಡಿಸಿಲ್ಲ ಎಕ್ಸಾಕ್ಟ್ಲಿ ಸೇಮ್ ಐತಿ. ಮಾಡ್ತಿರೋ ಏನು ಮಾಡಿಸ್ಲಿರಿ ಇದನ್ನು ಮಾಡಿಸ್ಬಿಡ್ತೀನಿ ಅಂದ್ರೆ ಮತ್ತೆ ನಿಮ್ಗೆ ಎಕ್ಸಾಮಿಗೂ ಹೆಲ್ಪ್ ಆಕೈತಿ. ನೋಡಿರಿ, ಫೈಂಡ್ ದ ಸೊಲ್ಯೂಷನ್ ಫಾರ್ ದ ಗಿವನ್ ಪೇರ್ ಆಫ್ ಲೀನಿಯರ್ ಇಕ್ವೇಷನ್. ನೋಡಿರಿ ಏನು ಕೊಟ್ಟಾರ, ಎಕ್ಸ್ ಪ್ಲಸ್ ವಾಯ್ ಈಸ್ ಈಕ್ವಲ್ ಟು 10 ಕೊಟ್ಟಾರ, 2x ಮೈನಸ್ ವಾಯ್ ಈಸ್ ಈಕ್ವಲ್ ಟು 8 ಕೊಟ್ಟಾರ. ನೋಡಿರಿ ನಿಮ್ಗೆ ಆಗಲೇ ನಾ ಒಂದು ಟ್ರಿಕ್ ಹೇಳಿದೆ. ಒಮ್ಮಕ್ಲೆ ಡೈರೆಕ್ಟ್ ನಾನು ನಿಮ್ಗೆ ಟ್ರಿಕ್ ಏನು ಹೇಳ್ಕೊಡ್ಲಿಲ್ಲ, ಹಂಗೆ ಕಳಿಬೇಕು ಕೂಡಿಸ್ಬೇಕು ಅಂತ ಹೇಳಿಬಿಟ್ಟೆ. ಯಾವಾಗೂ ನಮ್ಗೆ ಈ ರೀತಿ ಸಮೀಕರಣ ಬಿಡಿಸ್ಬೇಕಾದಾಗ ಪ್ಲಸ್ ಮೈನಸ್ ಇತ್ತಂದ್ರೆ ಪ್ಲಸ್ ಮೈನಸ್ ಇರಬೇಕು. ಪ್ಲಸ್ ಮೈನಸ್ ಇದ್ರೆ ಎರಡು ಕಳೆದ್ರೆ ಒಂದನ್ನು ನಾವು ಕ್ಯಾನ್ಸಲ್ ಮಾಡ್ಕೋಬೇಕು, ಝೀರೋ ಒಂದನ್ನು ಹೋಗಿಸ್ಬೇಕು. ಎಕ್ಸರ ಹೋಗಬೇಕು, ವಾಯರ ಹೋಗಿಸ್ಬೇಕು. ಅಂದ್ರೆ ಪ್ಲಸ್ ಮೈನಸ್ ಇರಬೇಕು. ಇವೆರಡದ್ದು ಏನಿರಬೇಕು, ಇವೆರಡು ಸೇಮ್ ಇರಬೇಕು. ಅವಾಗ ಈಗ ನೋಡಿರಿ ಪ್ಲಸ್ ಮೈನಸ್ ಐತಂದ್ರೆ ನಾವು ಇದನ್ನು ಕೂಡಿಸ್ಬೇಕು. ಕೂಡಿಸೋದ್ರಿಂದ ನಾವು ಯಾವ ಚಿಹ್ನೆನೂ ಚೇಂಜ್ ಮಾಡೋಕ್ಕೆ ಬರೋಂಗಿಲ್ಲ. ಇವೆರಡನ್ನು ಕೂಡಿಸ್ಬಿಡೋದು. ಯಾಕಂದರೆ ಇಲ್ಲೇ ನಾವು ಕಳೆಯೋಂಗಿಲ್ಲ. ಯಾಕಂದರೆ ಇಲ್ಲಿ ಆಲ್ರೆಡಿ ಪ್ಲಸ್ ಮೈನಸ್ ಐತಿ, ಇದನ್ನ ಕ್ಯಾನ್ಸಲ್ ಮಾಡಿಬಿಡ್ಬೋದು. ಇಲ್ಲೇನೈತಲ್ಲ ಅದನ್ನ ಕೂಡಿಸ್ಬೇಕು. ಇವೆರಡನ್ನು ಕೂಡಿಸಿದಾಗ ಏನಾಕೈತಿ, ಇದು ಕ್ಯಾನ್ಸಲ್ ಆಕೈತಿ. 2x 1x ಕೂಡಿಸಿದ್ರೆ 3x, 10ಕ್ಕೆ 8 ಕೂಡಿಸಿದ್ರೆ 18. ಎಕ್ಸ್ ಇಕ್ಕೊಟ್ಟು 18. ಈ 3 ಈ ಕಡೆ ಗುಣಾಕಾರ ಐತಿ, ಈ ಕಡೆ ಬಂದ್ರೆ ಭಾಗಾಕಾರ ಆಯ್ತು. 3 ಅಂತೆ 3 6 18. ಎಕ್ಸ್ ಈಸ್ ಇಕ್ವಲ್ ಟು ಎಷ್ಟು ಬಂತು, 6. ಎಕ್ಸ್ ಇಕ್ವಲ್ ಟು 6 ಬೆಲೆಯನ್ನು ಯಾವುದಾದ್ರೂ ಒಂದು ಇದನ್ನು 1ನೇ ಸಮೀಕರಣ ಅಂತ ತೊಗೊಂಡು ಇದನ್ನು 2ನೇ ಸಮೀಕರಣ ಅಂತ ತೊಗೊಂಡಾಗ ಎಕ್ಸ್ ಇಕ್ವಲ್ ಟು 6 ಬೆಲೆಯನ್ನು ಸಮೀಕರಣ 1ರಲ್ಲಿ ಆದೇಶಿಸಿದಾಗ ನೋಡಿರಿ ಈಗ ಏನು ಮಾಡಬೇಕು, ಎಕ್ಸ್ ಇಕ್ವಲ್ ಟು 6 ಬೆಲೆಯನ್ನು ಸಮೀಕರಣ 1 ಏನೈತಿ, ಎಕ್ಸ್ ಪ್ಲಸ್ ವಾಯ್ ಈಸ್ ಇಕ್ವಲ್ ಟು 10 ಐತಿ. ಈಗ ವಾಯ್ ಎಕ್ಸ್ ಇದ್ದಲ್ಲಿ ಎಷ್ಟು ಹಾಕಬೇಕು, 6 ಪ್ಲಸ್ ವಾಯ್ ಈಸ್ ಇಕ್ವಲ್ ಟು 10. ನೋಡಿರಿ ವಾಯ್ ಹಂಗೆ ಇಡೋಣ, 10ಕ್ಕೆ 10 ಹಂಗೆ ಇಡೋಣ. ಈ ಪ್ಲಸ್ 6 ಈ ಕಡೆ ಬಂದ್ರೆ -6, 10ರಾಗ 6 ಕಳೆದ್ರೆ ಎಷ್ಟು ಬಂತು, 4. ವಾಯ್ ಬೆಲೆ ಬಂತು. ಎಕ್ಸ್ ಮತ್ತು ವಾಯ್ ಬೆಲೆ ಎರಡನ್ನೂ ಕಂಡುಹಿಡಿದ್ವಿ. ಈ ರೀತಿ ಒಂದು ಸಮೀಕರಣದ ಜೋಡಿಗೆ ಪರಿಹಾರ ಕಂಡುಹಿಡಿಬೋದು. ಅದನ್ನು ಸಮೀಕರಣವನ್ನು ಬಿಡಿಸಿ ಅಂತ ಕೇಳ್ಬೋದು. ಬಿಡಿಸ್ರಿ, ಪರಿಹಾರ ಕಂಡುಹಿಡೀರಿ ಅಂದ್ರೆ ಎಕ್ಸ್ ಮತ್ತು ವಾಯ್ ಬೆಲೆಯನ್ನು ಕಂಡುಹಿಡಿಬೇಕು. ತಿಳಿತಾ? ನೋಡಿರಿ ಇದು ಇಂಪಾರ್ಟೆಂಟ್ ಕ್ವಶನ್ಸ್. ನೆಕ್ಸ್ಟ್ ನೋಡಿರಿ, x² - 5x + 1 = 0. ಈ ವರ್ಗ ಸಮೀಕರಣದ ಶೋಧಕದ ಬೆಲೆಯನ್ನು ಕಂಡುಹಿಡಿಯಿರಿ. ನೋಡಿರಿ, ಫೈಂಡ್ ದ ವ್ಯಾಲ್ಯೂ ಆಫ್ ದ ಡಿಸ್ಕ್ರಿಮಿನೆಂಟ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಷನ್ x² - 5x + 1 = 0. ಇದನ್ನು ನಿಮ್ಗೆ ಹೋಮ್ವರ್ಕ್ ಕೊಡ್ತೀನಿ. ಇದನ್ನು ಮಾಡಿರಿ. ಇದರ ಆನ್ಸರನ್ನು ಇದನ್ನು ನೋಡಿರಿ, ಈಗ ಮಾಡಿಸಿದ್ದ ವಾಪಸ್ ಮತ್ತೆ ರಿಪೀಟ್ ಕ್ವಶನ್ ಆಗೈತಲ್ಲ, ಇದನ್ನು ನೀವು ಮಾಡಿರಿ. ಇದರ ಆನ್ಸರ್ನ ಕಮೆಂಟ್ಸ್ ಬಾಕ್ಸ್ನಾಗ ಹಾಕ್ಸ್ಬೇಕಾ, ಎಲ್ಲರೂ ಕರೆಕ್ಟ್ ಐತಿಲ್ಲ ಅಂತ ಹೇಳ್ತೀನಿ ನಾನು. ನೋಡಿರಿ ನೆಕ್ಸ್ಟ್ ಕ್ವಶನ್, x² - 3x + 1 = 0. ಈ ಸಮೀಕರಣದ ಮೂಲಗಳನ್ನು ವರ್ಗ ಸಮೀಕರಣದ ಸೂತ್ರವನ್ನು ಉಪಯೋಗಿಸಿ ಕಂಡುಹಿಡಿಯಿರಿ. ಫೈಂಡ್ ದ ರೂಟ್ಸ್ ಆಫ್ ದ ಇಕ್ವೇಷನ್ x² - 3x + 1 = 0 ಯೂಸಿಂಗ್ ದ ಕ್ವಾಡ್ರಾಟಿಕ್ ಫಾರ್ಮುಲಾ. ನೋಡಿರಿ, ಫಾರ್ಮುಲಾನ ಯೂಸ್ ಮಾಡಿ ನಾವು ಫೈಂಡ್ ಔಟ್ ಮಾಡಬೇಕು. ಆಗಲೇ ನಾನು ನಿನ್ನೆ ನಿಮ್ಗೆ ಕ್ಲಾಸ್ದೊಳಗೆ ನಾನು ವರ್ಗ ಸಮೀಕರಣದ ಆದರ್ಶ ರೂಪ ಮತ್ತು ಅದರದ್ದು ಬೆಲೆಯನ್ನು ಎಕ್ಸ್ನ ಬೆಲೆಯನ್ನು ಕಂಡುಹಿಡಿದು x = -b + or - (b² - 4ac / 2a) ಸೂತ್ರ ನಿನ್ನೆ ಕ್ಲಾಸ್ನಾಗ ಹೇಳಿದ್ದೇನೆ ನಾ. ಇದೊಂದು ಇಂಪಾರ್ಟೆಂಟ್ ನೋಡ್ಕೋರಿ ಅಂತೇಳಿ. ನೋಡಿರಿ ಅದನ್ನು ಯೂಸ್ ಮಾಡಬೇಕು. ಯಾವಾಗ ನಮ್ಗೆ ಅವರು ಏನನ್ನ ಸೂತ್ರ ಉಪಯೋಗಿಸ್ಕೊಂಡು ಮಾಡಂದ್ರೆ ಸೂತ್ರ ಉಪಯೋಗಿಸ್ಕೊಂಡು ಮಾಡಬೇಕು, ಇಲ್ಲ ಹಂಗೆ ಮಾಡಂದ್ರೆ ಹಂಗೆ ಮಾಡಬೇಕು. ಈಗ ನೋಡಿರಿ, ಸೂತ್ರ ಉಪಯೋಗಿಸಿ ಮಾಡಂದ್ರೆ ನೀವು ಸೂತ್ರ ಉಪಯೋಗಿಸಿ ಮಾಡಿಸಿದ್ರಷ್ಟೇ ನಿಮ್ಗೆ ಮಾರ್ಕ್ಸ್ ಕೊಡ್ತಾರೆ, ಇಲ್ಲ ಅಂದ್ರೆ ಮಾರ್ಕ್ಸ್ ಕೊಡೋಂಗಿಲ್ಲ. ನೋಡಿರಿ ಈಗ ಏನು ಮಾಡ್ಕೋಬೇಕು, ಅವ್ರು ಏನು ಕೊಟ್ಟಾರೋ ಮೊದಲು ಹಚ್ಕೋರಿ. x² - 3x + 1 = 0. ಹೌದಾ? ಇದ್ರೊಳಗೆ ಫಸ್ಟ್ ಇದು ಯಾವ ರೂಪದಾಗ ಐತಿ, x² + bx + c = 0 ರೂಪದಾಗ ಐತಾ. ಇಲ್ಲಿ a ಅಂದ್ರೆ ಏನು, a = 1, b = -3, c = 1. ಹೌದಾ? ಸೂತ್ರ ಬರೀರಿ. ಇದಾದಮೇಲೆ x = -b + or (b² - 4ac / 2a). ಹೌದಾ? x = b ಅಂದ್ರೆ -3. ನೋಡಿರಿ ಮೊದಲೇಕ b ಅಂದ್ರೆ ಇಲ್ಲಿ ಮೈನಸ್ ಐತಿ, ಮೈನಸ್ ಹಚ್ಚೀನಿ. b ಬೆಲೆ -3 ಅಂದಿದ್ದಕ್ಕೆ ಇಲ್ಲಿ -3 + or -b ಅಂದ್ರೆ -3² - 4, a ಅಂದ್ರೆ 1, c ಅಂದ್ರೆ 1 / 2 × a ಅಂದ್ರೆ 1. ನೋಡಿರಿ, ಮೈನಸ್ ಇಂಟು ಮೈನಸ್ +3 ಆಯ್ತಾ, + or -√, 3 3 9, ಮೈನಸ್ ಇಂಟು ಮೈನಸ್ ಪ್ಲಸ್ ಆಯ್ತು, -4 1 4 / 2 1 2. ನೋಡಿರಿ, x = 3
ಪ್ಲಸ್ ಆರ್ ಮೈನಸ್ 9ರಾಗ 4 ಕಳೆದ್ರೆ ಎಷ್ಟು ರೀ 5 ಭಾಗಲೆ 2 ಬಂದರೆ 2 ನೋಡಿರಿ. ಇದನ್ನು ಹೆಂಗೆ ಬರಿಬೇಕು ಗೊತ್ತಾ? ಎಕ್ಸ್ ಈಸ್ ಈಕ್ವಲ್ ಟು 3 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 5 ಡಿವೈಡೆಡ್ ಬೈ 2 1 ಬಂತ, ಅಥವಾ ಎಕ್ಸ್ ಈಸ್ ಈಕ್ವಲ್ ಟು 3 ಮೈನಸ್ ಸ್ಕ್ವೇರ್ ರೂಟ್ ಆಫ್ 5 ಡಿವೈಡೆಡ್ ಬೈ 2 1 ಪ್ಲಸ್ ಮೈನಸ್ ಬರಿಬೇಕು. ಯಾಕೆ 2 ಬರಿಬೇಕು? ಯಾವಾಗೂ ವರ್ಗ ಸಮೀಕರಣಕ್ಕೆ 2 ಮೂಲಗಳು ಇರ್ತಾವಲ್ಲ, ಅದಕ್ಕೆ ಈಗ 1 ಪ್ಲಸ್, ಯಾಕಂದರೆ ಪ್ಲಸ್ ಆರ್ ಮೈನಸ್ ಅದರ ಅರ್ಥ ಏನು? 1 ಪ್ಲಸ್ 1 ಮೈನಸ್ ಬರಿಬೇಕು. ಇಷ್ಟು ಬರೆದ್ರೆ ನಿಮ್ಗೆ 2 ಮಾರ್ಕ್ಸಿನ ಕ್ವಶನ್. ಇದೇ ರೀತಿ ನಿಮ್ಗೊಂದು ಹೋಮ್ವರ್ಕ್ ಕೊಡ್ತೀನಿ ನೋಡಿರಿ. 2x² ಮೈನಸ್ 5x ಪ್ಲಸ್ 3 ಈಸ್ ಈಕ್ವಲ್ ಟು 0 ಈ ಸಮೀಕರಣದ ಮೂಲಗಳನ್ನು ವರ್ಗ ಸಮೀಕರಣದ ಸೂತ್ರವನ್ನು ಉಪಯೋಗಿಸಿ ಕಂಡುಹಿಡಿಯಿರಿ. ಫೈಂಡ್ ದ ರೂಟ್ಸ್ ಆಫ್ ದ ಇಕ್ವೇಷನ್ 2x² ಮೈನಸ್ 5x ಪ್ಲಸ್ 3 ಈಸ್ ಈಕ್ವಲ್ ಟು 0 ಬೈ ಯೂಸಿಂಗ್ ದ ಕ್ವಾಡ್ರೆಟಿಕ್ ಫಾರ್ಮುಲಾನ ಯೂಸ್ ಮಾಡಿ ಏನು ಸೇಮ್ ಮಾಡಿಸಿಲ್ಲ ಇದೇ ಥರನ ನೀವು ಮಾಡಿರಿ. ಇದ್ರ ಆನ್ಸರ್ನ ಕಮೆಂಟ್ಸ್ ಬಾಕ್ಸ್ನಲ್ಲಿ ಹಾಕಿರಿ. ನನ್ನ ಕ್ಲಾಸ್ ನಿಮ್ಗೆ ಲೈಕ್ ಆತಂದ್ರೆ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿರಿ. ಮತ್ತು ಇವತ್ತಿನ ಕ್ಲಾಸ್ ನಿಮ್ಗೆ ಹೇಗೆ ಅನ್ನಿಸ್ತಾ ಅನ್ನೋದನ್ನು ಕಮೆಂಟ್ಸ್ ಬಾಕ್ಸ್ನಾಗ ಕಮೆಂಟ್ಸ್ ಮಾಡಿರಿ. ಥ್ಯಾಂಕ್ ಯು.